ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡಾಕತ್ತೀನಿ. ಬರ್ರಿ ನೋಡ್ರಿಲ್ಲ, ನಾನು ಇವತ್ತೊಂದು ಮಸ್ತ್ ಮಸಾಲೆ ಪುಡಿನ ಮನ್ಯಾಗ ಹೆಂಗೆ ಮಾಡ್ಕೊಳ್ಳೋದಪ್ಪ ಅಂತ ತೋರಿಸ್ತೀನಿ ರೀ. ಎಲ್ಲ ಅಡುಗೆಗೂ ಹಾಕ್ಬೋದ್ರಿ. ಇದು ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ಮುಗ್ದ ಹೋತ್ ನೋಡ್ರಿ. ವೆಜ್ಜು ನಾನ್ ವೆಜ್ಜಿಗೆ ಇದನ್ನ ಹಾಕ್ತೀನಿ ರೀ. ನಂದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದ್ರಿ. ಇದು ಒಂದು ಸೂಪರ್ ಅಂದ್ರೆ ಸೂಪರ್ ಆಕತ್ರಿ. ಮತ್ತು ಬರ್ರಿ ಹಂಗಿದ್ರೆ ಮಾಡೋದು ನೋಡ್ಕೊಂಬರೋಣ. ಒಂದು ಹಂಚು ಇಟ್ಕೊಂಡೇನಿ ರೀ. ಇದಕ್ಕೆ ನಾನು ಹವೀಜ್ ಕಾಳು ರೀ, ನಾವು ಹವೀಜ್ ಅಂತೇವ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ಮತ್ತು ಧನಿಯಾ ಅಂತಾರ್ರಿ, ಮತ್ತು ಇನ್ನೊಂದು ಏನಂದ್ರೆ ಕೊತ್ತಂಬರಿ ಕಾಳು ಅಂತಾರ್ರಿ. ನಾವು ಮಾತ್ರ ಹವೀಜ್ ಅಂತೇವೆ ನೋಡ್ರಿ. ಇದನ್ನು ಒಂದು ಬಟ್ಲ ತೊಗೊಂಡೇನಿ ರೀ, ಸಣ್ಣ ಬಟ್ಲದ್ಲೆ ಒಂದು ಬೌಲ್ ಅಂತೇವ್ರಿ. ಅಂತ ಒಂದು ಬೌಲ್ನಾಗ ನೋಡ್ರಿ ಇಲ್ಲಿ ಹವೀಜ್ ಕಾಳು ತೊಗೊಂಡೇನಿ ರೀ. ಚಲೋ ಹೊತ್ನಂಗೆ ಹುರ್ಕೋಬೇಕ್ರಿ. ಇದನ್ನ ಸಣ್ಣ ಉರಿ ಇಟ್ಕೊಂಡು ಚಲೋ ಹೊತ್ನಂಗೆ ಹಂಚು ಕಾಸಿ ಹುರ್ಕೋಬೇಕ್ರಿ. ಇದನ್ನ ಕೈ ಬಿಡ್ಲಾರ್ದಂಗೆ ಹುರಿಬೇಕು ನೋಡ್ರಿ. ಇಲ್ಲೇ ಕಲರ್ ಚೇಂಜ್ ಆಕತ್ರಿ, ಅಲ್ಲಿ ಮಟನೂ ಹುರ್ಕೋಬೇಕ್ರಿ. ನಾವು ಎಷ್ಟು ಚಲೋ ಹೊತ್ನಂಗೆ ಹುರ್ಕೊತೀವಿ ಅಷ್ಟು ಚಲೋ ಆಕತ್ರಿ. ಮಸಾಲೆ ಪುಡಿ ಭಾಳ ಏನು ಇಂಗ್ರೀಡಿಯೆಂಟ್ ಹಾಕಾಕತ್ತಿಲ್ರಿ, ನಾನು ಕಡಿಮೆ ಹಾಕ್ಕೊಂಡು ಭಾಳ ಮಸ್ತ್ ಅಂದ್ರೆ ಮಸ್ತ್ ಘಮ 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 ಅನ್ಬೇಕ್ರಿ ಅಡಿಗೆ. ಅಷ್ಟು ಮಸ್ತ್ ಆಕತ್ರಿ ಮಸಾಲೆ ಪುಡಿ. ಇದು ಒಂದು ಮಾಡಿ ಇಟ್ಕೊಂಡ್ಬಿಡ್ರಿ. ನಿಮ್ಗೆ ಚಿಂತಿಲ್ಲ ನೋಡ್ರಿ. ಎಲ್ಲ ಸಾರು ಪಲ್ಯ ವೆಜ್ಜು ನಾನ್ ವೆಜ್ ಎಲ್ಲ ಅಡುಗೆಗೂ ಇದು ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ಮುಗ್ದ ಹೋತ್ ನೋಡ್ರಿ. ಮತ್ತು ಭಾಳ ಇಂಗ್ರೀಡಿಯೆಂಟು ಹಾಕಾಕತ್ತಿಲ್ರಿ. ನನ್ನ ನೋಡ್ರಿ, ನೀವೇ ನೋಡ್ತಿರಲ್ಲ ಗೊತ್ತಾಕತಿ. ಮತ್ತು ನನ್ನ ವಿಡಿಯೋನ ಪೂರ್ತಿ ನೋಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಮಾತ್ರಲ್ಲ, ಹಂಗೆ ಬಾಜು ಒಂದು ಬೆಲ್ ಐಕನ್ ಐತಪ್ಪ, ಅದನ್ನು ಕೂಡ ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರ್ತೈತ್ರಿ. ನೀವು ವಿಡಿಯೋ ನೋಡೋಕೆ ಭಾಳ ಅಂದ್ರೆ ಭಾಳ ಈಸಿ ಆಕತ್ರಿ. ಮತ್ತು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ ಇಲ್ಲಿ ಕಲರ್ ಚೇಂಜ್ ಆಗಾಕತ್ತಿ, ನೀವೇ ನೋಡಾಕತ್ತೀರಿ. ಇಲ್ಲೇ ಒಟ್ಟ ಕೈ ಬಿಡ್ಲಾರ್ದಂಗೆ ಹುರಿರಿ. ನೋಡ್ರಿ ಇಲ್ಲೇ ಮಸ್ತ್ ಅಡುಗೆನೂ ಘಮ 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 ಅಂತೈತೆ ನೋಡ್ರಿ. ಇದೊಂದು ಮಸಾಲೆ ಹಾಕಿಬಿಟ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕತ್ರಿ. ನೋಡ್ರಿ ಇಲ್ಲಿ ಒಟ್ಟ ಜೋರು ಇಟ್ಕೊಂಡು ಹುರಿಬೇಡ್ರೆ ಮತ್ತು ಕರ್ರಾಗಿ ಹುರ್ಕಡ್ಲೆ ಅದಂಗೆ ಆಗ್ಬಿಡ್ತಾವು. ಚೆಂದಾಗಿ ಹುರ್ಕೋರಿ. ಸಣ್ಣ ಉರಿ ಇಟ್ಕೊಂಡು ನೋಡ್ರಿ, ನೀವೇ ನೋಡಾಕತ್ತೀರಲ್ಲ ಕಲರ್ ಹೆಂಗೆ ಚೇಂಜ್ ಆಗ್ಯಾವು, ಸ್ವಲ್ಪ ಕೆಂಪು ಬಂದಾವ ನೋಡ್ರಿ. ಇಷ್ಟಾದ್ಮೇಲೆ ಏನು ಮಾಡ್ಬೇಕಂದ್ರೆ ಮುಂದೆ ಹೇಳ್ತೀನಿ ರೀ. ಒಂದು ಸ್ವಲ್ಪ ಒಂದು 7-8 ಲವಂಗ ಮತ್ತು ಒಂದು 4 ಏಲಕ್ಕಿ ಹಾಕಿರಿ. ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ರಿ, ಈಗ ಸಾಕು, ಇನ್ನೇನು ಬೇಡ್ರಿ. ಗ್ಯಾಸ್ ಬಂದ್ ಮಾಡ್ಕೊಂಡು ಬಿಸಿ ಇರ್ತೈತಲ್ರಿ, ಅವಾಗ ಹಾಕ್ಕೊಂಡು ಇದನ್ನ ಹಂಗೆ ಕೈ ಆಡಿಸ್ಬೇಕ್ರಿ. ಭಾಳ ಹೊತ್ತೇನು ಬೇಡ್ರಿ, ಮೊದ್ಲು ಹಾಕಿ ಹುರಿಬೇಡ್ರಿ. ಏಲಕ್ಕಿ ಲವಂಗದ ಪರಿಮಳ ಹೋಗಿಬಿಡ್ತೈತಿ. ಹಾಗಾಗಿ ಮೊದ್ಲು ಹಾಕ್ಕೋಬೇಡ್ರಿ. ಗ್ಯಾಸ್ ಬಂದ್ ಮಾಡಿ ಲಾಸ್ಟಿಗೆ ಏನೋ ಬೆಚ್ಚಗಿರ್ತೈತಲ್ರಿ, ಅವಾಗಷ್ಟ ಹಾಕ್ಕೊಂಡು ಒಂದು 2 ಸಲ ಕೈ ಆಡಿಸ್ಬಿಡ್ರಿ, ಮುಗಿದು ಹೋಯ್ತು ನೋಡ್ರಿ. ಹಂಗೆ ಪುಡಿ ಆಗ್ತೈತಲ್ರಿ, ಪುಡಿ ಆಗಾಕ ಒಂದು ಸ್ವಲ್ಪ ಬೆಚ್ಚಗಾದ್ರೆ ಚಲೋ ರೀ. ಹಾಗಾಗಿ ನೋಡ್ರಿಲ್ಲೇ ನಾನು ಒಂದು ಬೇರೆ ಪ್ಲೇಟಿಗೆ ತೊಗೊಳಕತ್ತೇನೆ ರೀ. ಇಲ್ಲಿ ಹಂಗೆ ಬಿಟ್ರೆ ಮೊದ್ಲು ಹಂಚು ಕಾದು ಬಿಟ್ಟಿರ್ತೈತ್ರ, ಭಾಳ ಹುರಿದು ಬಿಡ್ತಾವ್ರಿ, ಕರ್ರಗೆ ಹಾಕವ್ರಿ. ಹಾಗಾಗಿ ನಾ ಬೇರೆ ಪ್ಲೇಟ್ನಾಗ ತೊಗೊಂಡು ಆರಿಸೋಣ ಅಂತೇಳಿ ಬೇರೆ ಪ್ಲೇಟ್ನಾಗ ತೊಗೊಳಕತ್ತೇನೆ ನೋಡ್ರಿ. ನೋಡ್ರಿಲೇ ಹಿಂಗೆ ಮಾಡ್ಕೊರಿ ನೀವು. ನೋಡ್ರಿ ಪೂರ್ತಿ ತಣ್ಣಗಾಗ್ಬೇಕ್ರಿ ಇದು. ಇವೆರಡು ನೋಡ್ರಿ ಮಸಾಲೆ ಸೀಕ್ರೆಟ್ ಅಂದ್ರೆ ಭಾಳ ಚಲೋ ಆಕತ್ರಿ. ಒಂದ್ಸಲ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಕತಿ. ಈಗ ನೋಡ್ರಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳಕತ್ತೀನಿ ರೀ ನಾನು. ಹಾಕ್ಕೊಂಡು ಇದನ್ನ ಸಣ್ಣಗೆ ಪುಡಿ ಮಾಡ್ಕೊಂಬಂದುಬಿಟ್ರೆ ಮುಗ್ದ ಹೋತ್ ನೋಡ್ರಿ. ಈ ಹವೀಜ್ ಕಾಳು ಹುರಿಯಾಕತ್ರಂತೂ ಅಷ್ಟು ಮಸ್ತ್ ಪರಿಮಳ ಬರ್ತೈತ್ರಿ. ಮನೆ ತುಂಬ ಅಡುಗೆ ಮನೆ ತುಂಬ ಪರಿಮಳ ನೋಡ್ರಿ, ಭಾಳ ಮಸ್ತ್ ಅನ್ನಿಸ್ತೈತಿದೆ. ಈಗ ಮುಚ್ಚಳ ಮುಚ್ಚಿ ಒಂದ್ಸಲ ಪುಡಿ ಮಾಡ್ಕೊಂಬರೋಣ್ರಿ ಇದು ಮಸಾಲಿನ. ನಂದು ಅಡುಗೆ ಸೀಕ್ರೆಟ್ ಅಂದ್ರೆ ಇದೆ ನೋಡ್ರಿಪ್ಪ. ನೋಡ್ರಿ ಮಸ್ತಾಗಿ ಮಸಾಲೆ ಪುಡಿ ರೆಡಿ ಆಗೈತ್ರಿ. ನೀವು ಮಾಡ್ಕೊರಿ. ಮತ್ತು ಹೆಂಗಾಗೈತಿ ಅಡುಗೆಗೆ ಹಾಕ್ಕೊಂಡು ಹೆಂಗಾಗೈತಿ ಅಡುಗೆ ಅಂತ ಹೇಳ್ರಿ, ಮತ್ತು ಕಮೆಂಟ್ಸ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೇನೆ ರೀ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ವಿಡಿಯೋನ ಪೂರ್ತಿ ನೋಡ್ರಿ, ಒಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೇನೆ ರೀ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.